ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ಇವತ್ತಿನ ವಿಷಯ ಒಬ್ಬ ಸಾಧಕಿ ಕಥೆಯನ್ನ ಪ್ರೇರಣೆ ಆಗಬಹುದು ತಮಗೆಲ್ಲ ಅಂತ ಹೊತ್ತು ತಂದಿದ್ದೇನೆ. ಬನ್ನಿ, ನಮಸ್ಕಾರ ತಮಗೆಲ್ಲ. ಅವರು ಯಾರು, ಎಲ್ಲಿಯವರು, ಏನು ಕತೆ ತಿಳಿಯೋಣ ಬನ್ನಿ. ನಾನು ಹೇಳ ಹೊರಟಿದ್ದು ಬೆಳಗಾವಿ ಜಿಲ್ಲೆಯ ಬೋರ್ಗಾಂವ್ ಗ್ರಾಮದ ನೆಲೆಸಿದಂಥ ಅಕ್ಕ ತಾಯಿ ಪಾಟೀಲ್ ಅಂತೇಳಿ. ಅವರ ಜೀವನವೇ ಶಿಕ್ಷಣ, ಬಡತನ, ಧಾರ್ಮಿಕ, ದಾನ, ಸಂಗೀತ, ಜೈನ ಗೀತೆಗಳ ಸಾಹಿತಿಯಾಗಿ, ವಾಸ್ತು ಪ್ರವೀಣೆಯಾಗಿ, ಗಣಿತ ಶಾಸ್ತ್ರದಲ್ಲಿ ಎತ್ತಿದ ಕೈಯಾಗಿ, ಅಖಂಡ ಬ್ರಹ್ಮಚಾರಿಣಿಯಾಗಿ ಸಾಧಿಸಿದವರು. ಹೀಗಾಗಿ ಅವರ ಒಂದು ಸಂದರ್ಶನ ಮಾಡುವ ಸಮಯದಲ್ಲಿ ನಾನು ಇಲ್ಲಿ ಬಂದಿದ್ದೇನೆ. ಅವರಿಗೀಗ 90 ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡಿಕೊಂಡ್ರು. ಅದರ ನಿಮಿತ್ತ ಈ ಸಂದರ್ಭದಲ್ಲಿ ಬೋರ್ಗಾಂವ್ ಗ್ರಾಮದ ಹಚ್ಚ ಹಸುರಿನ ಪರಿಸರದಲ್ಲಿ ಜೈನ ಅತಿಶಯ ಕ್ಷೇತ್ರ ಅರಿಹಂತ ಬ್ಯಾಂಕ್ ಮೂಲಕ ಹೆಸರು ಮಾಡಿದಂಥ, ಇಡೀ ದಕ್ಷಿಣ ಭಾರತದ ಜೈನ ಸಭಾದ ಅಧ್ಯಕ್ಷರಾಗಿ, ಸಮಾಜ ಸುಧಾಕರರಾಗಿ ಕಾರ್ಯನಿರ್ವಹಿಸಿದ, ಸಹಕಾರಿ ರತ್ನ ಬಿರುದು ಪಡೆದ ಶ್ರೀ ರಾವ್ಸಾಬ್ ಪಾಟೀಲ್ ಅವರ ಗ್ರಾಮದಲ್ಲಿ ಅವರ ತಮ್ಮನಾಗಿ ಅಕ್ಕತಾಯಿ ಪಾಟೀಲ್ ಅವರಿಗೆ ಬಲವನ್ನ ತುಂಬಿದವರು. 70 ವರ್ಷದ ಧರ್ಮ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತ ಜೊತೆ ಸರ್ಕಾರಿ ಶಿಕ್ಷೆಗಾಗಿ ಹಲವಾರು ಬಸದಿ ಜೀರ್ಣೋದ್ಧಾರ, ನವೀನ ನಿರ್ಮಾಣ, ಜಿನಬಿಂಬಗಳ ಕೊಡುಗೆ, ನಂದೀಶ್ವರ ಮಂದಿರಗಳನ್ನು ಕೊಟ್ಟರು. ಸಂಗೀತ ವಾದ್ಯಗಳನ್ನು ಕಲಿಸಿ ಉತ್ತಮ ಶಿಕ್ಷಕರನ್ನಾಗಿ ಕೊಟ್ಟಿದ್ದಾರೆ. ಗಾನ ವಿಶಾಲಿ 80 ಬಿರುದು ಪಡೆದಂತ ಶ್ರೀಯುತ ಶಿಕ್ಷಿಕಾಗಿ ವಿದ್ಯೆಯನ್ನ ಕೊಡುತ್ತಾ ದಾನ ಶಿರೋಮಣಿ ಅನಿಸ್ಕೊಂಡಂತ ಅಕ್ಕತಾಯಿ ಪಾಟೀಲ್ ಅವರ ಸಂದರ್ಶನವನ್ನ ಮಾಡ್ತಾ ಇದ್ದೀನಿ. 1954ರಲ್ಲಿ ಇವರಿಗೆ ಸರ್ಕಾರಿ ಶಿಕ್ಷಕಿಯಾಗಿ ನೇಮಕಗೊಂಡರು. ತಮ್ಮ ಜೀವನವನ್ನ ಬಾಲ್ಯ ಬ್ರಹ್ಮಚಾರಿಣಿಯಾಗಿ, ಸಂಸಾರದಿಂದ ವಿಮುಕ್ತರಾಗಿ, ಶಾಲೆ ನಿರ್ಮಾಣ ಮಾಡುವ ಹಿಡಿದು ಮಕ್ಕಳಿಗೆ ಸಂಗೀತ, ಗಣಿತ ಶಾಸ್ತ್ರ, ಪ್ರವಚನ, ಕುಂಡಲಿ, ವಾಸ್ತು ತಿಳಿಯುತ್ತಾ ಹೊರಟು 50ಕ್ಕಿಂತ ಹೆಚ್ಚು ಜಾರ್ಖಂಡ್ ರಾಜ್ಯದ ಸಿದ್ಧ ಕ್ಷೇತ್ರ, ಜೈನರ ಪವಿತ್ರ ಕ್ಷೇತ್ರ, ತೀರ್ಥಂಕರರು ಮೋಕ್ಷ ಹೊಂದಿದಂಥ ಸ್ಥಳಕ್ಕೆ ದರ್ಶನ ಮಾಡೋದ್ರ ಜೊತೆಗೆ ಹಲವಾರು ಜೈನರನ್ನ ಕೂಡಿಸಿಕೊಂಡು ದರ್ಶನವನ್ನು ಮಾಡಿಸಿದಂತ ಹೆಗ್ಗಳಿಕೆ ಇವರದು. ಅವರು ಸದಾ ಧಾರ್ಮಿಕ ಚಿಂತನೆಯಲ್ಲಿ ಇರ್ತಿದ್ರು. 90 ವಯಸ್ಸಾದರೂ ಕೂಡ ಲವಲವಿಕೆಯಿಂದ ಇರುವಂತ ಅಕ್ಕತಾಯಿ ಪಾಟೀಲ್ ಅವರ ಮನೆಯಲ್ಲಿ ಯಾವುದೇ ಮಾಧ್ಯಮದ ಸೋಂಕು ಕೂಡ ಇಲ್ಲ, ಯಾವುದೇ ಪ್ರಚಾರ ಇಲ್ಲದೆ ಮೌನವಾಗಿ ತಮ್ಮ ಕಾರ್ಯದಲ್ಲಿ ತೊಡಗಿಕೊಂಡವರು ಅಕ್ಕತಾಯಿ ಪಾಟೀಲ್ ಅವರು. ತಮ್ಮ ಇಡೀ ಜೀವನವನ್ನೇ ಶಿಕ್ಷಣ, ಜೈನ ಧರ್ಮಕ್ಕಾಗಿ, ಜೈನ ಗೀತೆಗಳನ್ನ, ಹಲವಾರು ಸಾಹಿತ್ಯಗಳನ್ನ ರಚನೆ ಮಾಡಿ ಅದಕ್ಕೆ ಕಂಠದಾನ ಮಾಡಿ ಭಕ್ತಿಯ ಮೆರೆದವರು. ಹೀಗಾಗಿ ಬಿಡುವಿನ ಸಮಯದಲ್ಲಿ ನಿವೃತ್ತಿ ಆದ ನಂತರ ಇಡೀ ತಮ್ಮ ಜೀವನವನ್ನೇ ಧಾರ್ಮಿಕವಾಗಿ ಗೊಳಿಸಿದರು. ಹಲವಾರು ಸ್ಥಳಗಳಿಗೆ ಹೋಗಿ ಧರ್ಮ ಪ್ರಭಾವನೆ ಮಾಡುತ್ತಾ ಕಾಲ ಕಳೀತಾ ಇದ್ದಾರೆ. ತಮ್ಮ ಪಿಂಚಣಿ ಹಣದಲ್ಲಿ ಹಲವಾರು ಜೈನ ಮಂದಿರಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಹಲವಾರು ಜೈನ ಮುನಿಗಳಿಗೆ ಸಾಕಷ್ಟು ಆಶ್ರಯ ಕೊಡುವಂತ ಕೆಲಸಗಳನ್ನು ಮಾಡಿದ್ದಾರೆ. ತಮ್ಮ ಸುತ್ತಮುತ್ತ ಇರುವ ಪರಿಸರವನ್ನ ಧಾರ್ಮಿಕವಾಗಿ ಮಾಡುತ್ತಾ ಬಂದು ಈಗ 96 ವರ್ಷ ಆಸುಪಾಸಿನಲ್ಲಿ ನಿಂತ್ಕೊಂಡಿದ್ದಾರೆ. ಹೀಗಾಗಿ ಹಲವಾರು ಕ್ಷೇತ್ರಗಳಿಗೆ ದಾನ ಧರ್ಮಗಳನ್ನು ಮಾಡುತ್ತಾ ಅದು ಎಷ್ಟು ಹೇಳಿದ್ರು ಕಮ್ಮಿ, ಅಷ್ಟು ದಾನವನ್ನು ಮಾಡಿದ್ದಾರೆ.
ಅವರ ಸಂದರ್ಶನ ಮೂಲಕ ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ ಹೋಗೋಣ.